ಸೊ ಬಾಡಿನಲ್ಲಿ ಯಾವಾಗ ಶುಗರ್ ಜಾಸ್ತಿ ಆಗುತ್ತೆ ನೋಡಿ, ಅದರಲ್ಲಿ ಉದ್ರೇಕ ಕರೆಕ್ಟ್ ಆಗಿ ಬರಲ್ಲ, ಅಥವಾ ಬಂದ್ರೆ ಜಾಸ್ತಿ ಟೈಮ್ ವರೆಗೆ ಹೋಲ್ಡ್ ಮಾಡೋ ಕೆಪಾಸಿಟಿ ಇರಲ್ಲ, ಅಂದ್ರೆ ನಿಮುರ್ ದೌರ್ಬಲ್ಯತೆ. ಎರಡನೇದು ಶೀಘ್ರಸ್ಖಲನ, ಅಂದ್ರೆ ವಿದಿನ್ ಟೈಮ್ ಎಜಾಕ್ಯುಲೇಟ್ ಆಗೋದು ಅಥವಾ ಪ್ರೀಮೇಚರ್ ಎಜಾಕ್ಯುಲೇಷನ್ ನಾವೇನಂತೀವಿ, ಬೇಗ ಸ್ಖಲನ ಆಗೋದು. ಮೂರನೇದು ಪೆನಿಸ್ ಸೈಜ್ ಶ್ರಿಂಕ್ ಆಗೋದು ಅಥವಾ ಚಿಕ್ಕದಾಗೋದು. ನಾಲ್ಕನೇದು ಪೆನಿಸ್ ತುದಿ ಮೇಲೆ ಪದೇ ಪದೇ ಕ್ರ್ಯಾಕ್ಸ್ ಬರೋದು ಅಥವಾ ಅಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗೋದು. ಐದನೇದು ಮಗುಗೆ ಏನಾದರೂ ಪ್ಲಾನ್ ಮಾಡ್ತಾ ಇದ್ರೆ ಅದರಲ್ಲಿ ಡಿಲೇ ಆಗೋದು, ಕ್ವಾಲಿಟಿ ಆಫ್ ಸ್ಪರ್ಮ್ ವೀಕ್ ಆಗೋದು. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲ್, ಆಯುರ್ವೇದಿಕ್ ಲೈಂಗಿಕ ತಜ್ಞ, ಸೆಕ್ಸಾಲಜಿಸ್ಟ್, ಜಯನಗರ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. ಇವತ್ತು ಮಧುಮೇಹ ಅಂದರೆ ಡಯಾಬಿಟಿಸ್, ಮಧುಮೇಹನಲ್ಲಿ ಆಗುವ ಲೈಂಗಿಕ ಸಮಸ್ಯೆಗಳು, ಆಮೇಲೆ ಅದನ್ನು ಸರಿ ಹೇಗೆ ಪಡಿಸ್ಬೇಕು, ಈ ವಿಷಯದಲ್ಲಿ ಹೇಳ್ತೀನಿ. ಡಯಾಬಿಟೀಸ್ ಮೇಲೆ ಮುಂಚೆ ನಾನು ಒಂದು ವಿಡಿಯೋ ಮಾಡಿದೆ, ಬಟ್ ಅದು ಇಷ್ಟು ಡೀಟೇಲ್ ಆಗಿ ಇರಲಿಲ್ಲ. ಸೊ ಇವತ್ತು ಸ್ವಲ್ಪ ಡೀಟೇಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಮಧುಮೇಹ ಅಥವಾ ಡಯಾಬಿಟೀಸು ಅಥವಾ ಯಾರಿಗೆ ಶುಗರ್ ಇದೆ ಆ ಪೇಷಂಟ್ಸ್ನಲ್ಲಿ ಸೆಕ್ಸ್ ಪ್ರಾಬ್ಲಮ್ ಯಾಕಾಗುತ್ತೆ, ಅದಕ್ಕೆ ಏನೇನು ಕಾರಣಗಳು, ಆಮೇಲೆ ಅದನ್ನು ಸರಿಪಡಿಸ್ಬೇಕಂದ್ರೆ ಏನು ಮಾಡಬೇಕಂತ. ಸೊ ವಿಡಿಯೋ ಲಾಸ್ಟ್ವರೆಗೆ ನೋಡಿ. ಮತ್ತು ಇದು ವಿಚಾರ ಮಾಡಿಬಿಟ್ಟು ನನಗೆ ಡಯಾಬಿಟೀಸ್ ಇಲ್ಲ, ನಾನು ಯಾಕೆ ಇದು ವಿಡಿಯೋ ನೋಡಲಿ ಅಂತ. ಸ್ಟಡಿ ಏನು ಹೇಳ್ತಾ ಇದೆ ಅಂದರೆ, ಆಲ್ಮೋಸ್ಟ್ ಇವಾಗ 10 ಜನ ರೋಡ್ನಲ್ಲಿ ಹೋಗ್ತಾ ಇದ್ದಾರೆ ಅಂದರೆ 4 ಜನರಿಗೆ ಶುಗರ್ ಇದೆ, 2 ಜನರಿಗೆ ಶುಗರ್ದು ಪೂರ್ವ ಲಕ್ಷಣ ಅಂದರೆ ಪ್ರೀ ಡಯಾಬಿಟಿಕ್ ಸ್ಟೇಟ್ ಇದೆ, ಅಂದರೆ 10ನಲ್ಲಿ 6 ಜನ ಆಲ್ರೆಡಿ ಡಯಾಬಿಟೀಸ್ನಲ್ಲಿನೇ ಇದ್ದಾರೆ. ಸೊ ಅದಕ್ಕೆ ನಿಮಗೆ ಸದ್ಯಕ್ಕಿಲ್ಲ, ಒಳ್ಳೆಯದು, ಬಟ್ ಮುಂದೆ ಬರಬಾರ್ದು ಅಂದರೆ ಅದು ಏನು ಮಾಡಬೇಕಂತ ಅದನ್ನು ಈ ವಿಡಿಯೋನಲ್ಲಿ ಹೇಳ್ತೀನಿ. ಸೊ ಲಾಸ್ಟ್ವರೆಗೆ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋ ಇದೆ. ಈ ಒಂದು ವಿಡಿಯೋ ಮಾಡಬೇಕಂದ್ರೆ ತುಂಬ ಆಸ್ಪೆಕ್ಟ್ನಲ್ಲಿ ನಾನು ಸ್ಟಡಿ ಮಾಡಿ ಇದರ ಮೇಲೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ವಿತ್ 15 ವರ್ಷದ ಎಕ್ಸ್ಪೀರಿಯನ್ಸು, ವಿತ್ ಆಲ್ ಮಾಡರ್ನ್ ಮೆಡಿಸಿನ್ಸ್ ಆಗಲಿ, ಆಯುರ್ವೇದ ಆಗಲಿ, ಪೂರ್ತಿ ಇದರಲ್ಲಿ ಏನಿದೆ ಒಂದು ಬಂಚ್ ಆಫ್ ಏನಿದೆ ಕಲೆಕ್ಷನ್ಸ್ ಇದೆ ಪ್ರತಿಯೊಂದು ಸಿಸ್ಟಮ್ ಆಫ್ ಮೆಡಿಸಿನ್ಸ್ದು. ಸೊ ಇಫ್ ಇನ್ ಕೇಸ್ ತಾವು ನಮ್ಮ ಚಾನೆಲ್ ಮೇಲೆ ಹೊಸ ಇದ್ದೀರಾ ಅಥವಾ ಹಳೇನೇ ರೆಗ್ಯುಲರ್ ನಮ್ಮ ಫಾಲೋವರ್ ಇದ್ದೀರಾ, ಕಂಟಿನ್ಯೂಸ್ ಆಗಿ ನಮ್ಮ ಚಾನೆಲ್ನ ಫಾಲೋ ಮಾಡ್ತೀರಾ, ಬಟ್ ಇಫ್ ಇನ್ ಕೇಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನೀವು ಎಷ್ಟು ನಮಗೆ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ ಅಷ್ಟೇ ನಮಗೂ ಒಂದು ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ, ಇನ್ನೂ ಒಂದು ಇಂಟ್ರೆಸ್ಟಿಂಗ್ನಲ್ಲಿ ನಾವು ವಿಡಿಯೋ ಮಾಡ್ತಾ ಇರ್ತೀವಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಡಯಾಬಿಟೀಸ್ ಅಂದರೆ ಏನು, ಬಾಡಿನಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗೋದು. ಸೊ ಶುಗರ್ ಲೆವೆಲ್ ಬಾಡಿನಲ್ಲಿ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ, ಬಾಡಿನಲ್ಲಿ ಒಂದು ಗ್ರಂಥಿ ಇರುತ್ತೆ, ಅದರ ಹೆಸರು ಪ್ಯಾಂಕ್ರಿಯಾಸ್ ಅಂತ. ಈ ಪ್ಯಾಂಕ್ರಿಯಾಸ್ ಗ್ರಂಥಿದ ಕೆಲಸ ಏನಂದರೆ, ಬಾಡಿನಲ್ಲಿ ಪ್ಯಾಂಕ್ರಿಯಾಸ್ ಗ್ರಂಥಿದ್ದು ಒಂದು ಅಂಶ ಇರುತ್ತೆ ಬೀಟಾ ಸೆಲ್ಸ್ ಅಂತ. ಆ ಬೀಟಾ ಸೆಲ್ಸ್ ಇನ್ಸುಲಿನ್ ಅಂತ ಹಾರ್ಮೋನ್ನ ರಿಲೀಸ್ ಮಾಡುತ್ತೆ. ಈ ಇನ್ಸುಲಿನ್ ಹಾರ್ಮೋನ್ ಏನು ಮಾಡುತ್ತೆ, ಬಾಡಿನಲ್ಲಿ ನಿಮ್ಗೆ ಏನಾಗುತ್ತೆ, ಶುಗರ್ ಲೆವೆಲ್ನ ಮಾನಿಟರ್ ಮಾಡುತ್ತೆ. ಸೊ ಕಾಲಾಂತರವಾಗಿ ಸ್ವಲ್ಪ ದೈಹಿಕ ವ್ಯಾಯಾಮ ಇಲ್ಲ, ಸ್ಟ್ರೆಸ್ಫುಲ್ ಲೈಫ್ ಇದೆ, ಓವರ್ ಈಟಿಂಗ್ ಇದೆ, ವೇಟ್ ಜಾಸ್ತಿ ಇದೆ, ಪೊಲ್ಯೂಷನಲ್ಲಿ ಜಾಸ್ತಿ ಕೆಲಸ ಮಾಡ್ತೀರಾ, ಎನ್ವೈರ್ಮೆಂಟಲ್ ಪ್ರಾಬ್ಲಮ್ದಿಂದ ಏನಾಗುತ್ತೆ, ಅಥವಾ ಮನೆಯಲ್ಲಿ ತಂದೆ ತಾಯಿಗೆ ಯಾರಿಗಾರ ಡಯಾಬಿಟೀಸ್ ಇದ್ದರೆ ಅದರಿಂದ ಮಕ್ಕಳಿಗೂ ಆಗೋ ಎಲ್ಲ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವಾಗ ಡಯಾಬಿಟೀಸ್ ಬಂದಿದೆ ಅಥವಾ ಬರೋ ಥರ ಇದೆ ಅಂತ ತಿಳ್ಕೊಳ್ಳಿ. ಸೊ ಫಸ್ಟ್ ಏನು ಮಾಡುತ್ತೆ ಅಂದರೆ, ಬಾಡಿನಲ್ಲಿ ಇನ್ಸುಲಿನ್ ರೆಜಿಸ್ಟರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಇನ್ಸುಲಿನ್ ರೆಜಿಸ್ಟರ್ ಆಗಾಗ ಸ್ಟಾರ್ಟ್ ಆದರೆ, ಒಂದು ಕಾಮನ್ ಭಾಷೆಯಲ್ಲಿ ಹೇಳಬೇಕಂದ್ರೆ, ಬಾಡಿನಲ್ಲಿ ಆಗುವ ಇನ್ಸುಲಿನ್ ಉತ್ಪತ್ತಿ ಕಡಿಮೆ ಮತ್ತು ಇದ್ದಿದ್ದ ಇನ್ಸುಲಿನ್ ಬಾಡಿನಲ್ಲಿ ಕೆಲಸ ಮಾಡೋದು ಕಡಿಮೆ ಆಗುತ್ತೆ. ಅದಕ್ಕೆ ಏನು ಕಾರಣಗಳಂದರೆ, ಬಾಡಿನಲ್ಲಿ ಇವಾಗ ಫ್ಯಾಟ್ ಡೆಪಾಸಿಟ್ ಜಾಸ್ತಿ ಆಗುತ್ತೆ. ಈ ಫ್ಯಾಟ್ ಏನಾಗುತ್ತೆ, ಇನ್ಸುಲಿನ್ನ ಆ ಒಂದು ಟಿಶ್ಯೂದಿಂದ ಬೇರೆ ಟಿಶ್ಯೂ ಒಳಗಡೆ, ಇಂಟ್ರಾ ಸೆಲ್ಯುಲಾರ್ ಮತ್ತು ಎಕ್ಸ್ಟ್ರಾ ಸೆಲ್ಯುಲಾರ್ ಅಂತ ಅಂತೀವಿ, ಒಂದು ಸೆಲ್ದಿಂದ ಬೇರೆ ಸೆಲ್ ಒಳಗಡೆ ಎಂಟ್ರಿ ಏನು ಹೊಡಿಬೇಕು, ಆ ಟೈಮ್ನಲ್ಲಿ ಅಲ್ಲಿ ಒಂದು ಬ್ಲಾಕೇಜ್ ಥರ ಆಗುತ್ತೆ. ಅದು ಏನು ಮಾಡುತ್ತೆ, ಇನ್ಸುಲಿನ್ನ ಒಳಗಡೆ ಎಂಟ್ರಿ ಹೊಡೆಯಕ್ಕೆ ಹೊಡೆಯಲ್ಲ. ಆವಾಗ ಏನಾಗುತ್ತೆ, ಸ್ಲೋಲಿ ರಕ್ತನಲ್ಲಿ ಶುಗರ್ ಜಾಸ್ತಿ ಆಗುತ್ತೆ. ಶುಗರ್ ಜಾಸ್ತಿ ಆಗಿಬಿಟ್ಟು ಅದರದಿಂದ ಬೇರೆ 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 ಸೈಡ್ ಎಫೆಕ್ಟ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನನ್ನ ಸ್ಪೆಷಾಲಿಟಿ ಲೈಂಗಿಕ ತಜ್ಞ ಇದ್ದಿದ್ದ ಕಡೆಯಿಂದ ನಾನು ಸೆಕ್ಸುವಲ್ ಪ್ರಾಬ್ಲಮ್ಮು ಅಥವಾ ಲೈಂಗಿಕ ಪ್ರಾಬ್ಲಮ್ ಏನೇನು ಬರಬಹುದು ಅಂತ ಈ ವಿಷಯ ಮೇಲೆ ನಾನು ಹೇಳ್ತಾ ಇದ್ದೀನಿ. ಸೊ ಬಾಡಿನಲ್ಲಿ ಯಾವಾಗ ಶುಗರ್ ಜಾಸ್ತಿ ಆಗುತ್ತೆ ನೋಡಿ, ಅದರಲ್ಲಿ ನಿಮಗೆ ಮೇನ್ ಲಕ್ಷಣಗಳು ಏನು ಕಂಡು ಬರ್ಬೋದು ಅಂದರೆ, ಒಂದು ಉದ್ರೇಕ ಕರೆಕ್ಟಾಗಿ ಬರಲ್ಲ, ಅಥವಾ ಬಂದರೆ ಜಾಸ್ತಿ ಟೈಮ್ವರೆಗೆ ಹೋಲ್ಡ್ ಮಾಡೋ ಕೆಪಾಸಿಟಿ ಇರಲ್ಲ, ಅಂದರೆ ನಿಮುರ್ ದೌರ್ಬಲ್ಯತೆ. ಎರಡನೇದು ಶೀಘ್ರಸ್ಖಲನ, ಅಂದರೆ ವಿದಿನ್ ಟೈಮ್ ಎಜಾಕ್ಯುಲೇಟ್ ಆಗೋದು ಅಥವಾ ಪ್ರೀಮೇಚರ್ ಎಜಾಕ್ಯುಲೇಷನ್ ನಾವೇನಂತೀವಿ, ಬೇಗ ಸ್ಖಲನ ಆಗೋದು.
ಮೂರನೇದು ಪೆನಿಸ್ ಸೈಜ್ ಸ್ರಿಂಕ್ ಆಗೋದು ಅಥವಾ ಚಿಕ್ಕದಾಗೋದು. ನಾಲ್ಕನೇದು ಪೆನಿಸ್ ತುದಿ ಮೇಲೆ ಪದೇ ಪದೇ ಕ್ರ್ಯಾಕ್ಸ್ ಬರೋದು ಅಥವಾ ಅಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗೋದು. ಐದನೇದು ಮಗುಗೆ ಏನಾದರೂ ಪ್ಲಾನ್ ಮಾಡ್ತಾ ಇದ್ರೆ ಅದರಲ್ಲಿ ಡಿಲೇ ಆಗೋದು, ಕ್ವಾಲಿಟಿ ಆಫ್ ಸ್ಪರ್ಮ್ ವೀಕ್ ಆಗೋದು. ಸೊ ಇವೆಲ್ಲ ಯಾಕೆ ಆಗುತ್ತಪ್ಪ? ಸೊ ಇದಕ್ಕೆ ಮೇನ್ 4 ರೀಸನ್ಸ್ ಇದೆ. ಒಂದು ವ್ಯಾಸ್ಕುಲರ್ ಲೆವೆಲ್. ವ್ಯಾಸ್ಕುಲರ್ ಲೆವೆಲ್ ಅಂದರೆ ಏನಂದ್ರೆ ಬಾಡಿನಲ್ಲಿ ರಕ್ತ ಧಮನಿಗಳೇನಿರುತ್ತೆ ನೋಡಿ, ಆ ಧಮನಿಗಳೊಳಗಡೆ ಪ್ರಾಬ್ಲಮ್ ಆದರೆ ಈ ಸಮಸ್ಯೆ ಬರುತ್ತೆ. ಅದಕ್ಕೆ ವ್ಯಾಸ್ಕುಲರ್ ಲೆವೆಲ್. ಇದು ಡೀಟೇಲ್ಸ್ ಹೇಳ್ತೀನಿ ಆಮೇಲೆ. ಎರಡನೇದು ನ್ಯೂರೋಪ್ಯಾಥಿ. ನ್ಯೂರೋಪ್ಯಾಥಿ ಅಂದರೆ ಬಾಡಿನಲ್ಲಿ ನರ್ವ್ಸ್ ಇರುತ್ತೆ, ಬ್ರೈನ್ದಿಂದ ಇಡೀ ಬಾಡಿಗೆ, ಇಡೀ ಬಾಡಿಯಿಂದ ಬ್ರೈನ್ಗೆ ಕನೆಕ್ಟ್ ಆಗುವ ನರ್ವ್ನಲ್ಲಿ ಸಮಸ್ಯೆ ಆಗೋದು, ಕರೆಂಟ್ ಸಪ್ಲೈನಲ್ಲಿ ಪ್ರಾಬ್ಲಮ್. ಒಂದು ವ್ಯಾಸ್ಕುಲರ್ ಆಯಿತು, ಎರಡನೇದು ನ್ಯೂರೋಪ್ಯಾಥಿ ಆಯಿತು, ಮೂರನೇದು ಹಾರ್ಮೋನಲ್. ಬಾಡಿನಲ್ಲಿ, ಪುರುಷರ ಬಾಡಿನಲ್ಲಿ ಮೇನ್ಲಿ ಟೆಸ್ಟೋಸ್ಟಿರೋನ್ ಅಂತ ಹಾರ್ಮೋನ್ ಇರುತ್ತೆ, ಅದರ ಜೊತೆಗೆ ಬೇರೆ ಬೇರೆ ಹಾರ್ಮೋನ್ಸ್ ಇರುತ್ತೆ. ಸೊ ಇವಾಗ ಲೈಂಗಿಕ ಸಮಸ್ಯೆಗಾಗಿ ಟೆಸ್ಟೋಸ್ಟಿರಾನ್ ಉತ್ಪತ್ತಿ, ಇದರಲ್ಲಿ ಏನಾದರೂ ಇಂಬ್ಯಾಲೆನ್ಸ್ ಆದರೆ. ನಾಲ್ಕನೇದು ಸೈಕೋಜೆನಿಕ್ ಅಥವಾ ಸೈಕೋಲಾಜಿಕಲ್. ಇವೆಲ್ಲ 4 ಪ್ರಾಬ್ಲಮ್ನ ಇವಾಗ ಒಂದೊಂದು ಮಾಡಿ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಫಸ್ಟ್ ವ್ಯಾಸ್ಕುಲರ್ ಪ್ರಾಬ್ಲಮ್ ಬಗ್ಗೆ ನಾನು ಇವಾಗ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ವ್ಯಾಸ್ಕುಲರ್ ಪ್ರಾಬ್ಲಮ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಇದು ಒಂದು ರಕ್ತದ ಧಮನಿ ಇದೆ ಅಂತ ತಿಳ್ಕೊಳ್ಳಿ. ಈ ರಕ್ತದ ಒಂದು ಪೈಪ್ ಇದೆಯಲ್ಲ, ಈ ಪೈಪ್ 3 ಲೇಯರ್ನಲ್ಲಿ ಇರುತ್ತೆ ರೀ. ಇವಾಗ ನಾವು ಮೈಕ್ರೋಸ್ಕೋಪ್ನಲ್ಲಿ ಆ ಧಮನಿನ ಹಾಕ್ಬಿಟ್ರೆ 3 ಲೇಯರ್ ಇರುತ್ತೆ ಪೈಪು. ಈ ಪೈಪ್ ಏನಿದೆಯಲ್ಲ, ಮೇಲಿಂದ ಒಂದು ಲೇಯರು, ಅದರ ಕೆಳಗಡೆದು ಒಂದು ಲೇಯರು, ಆಮೇಲೆ ಅದರ ಕೆಳಗಡೆದು ಒಂದು ಲೇಯರು. ಇವಾಗ ಫಾರ್ ಎಕ್ಸಾಂಪಲ್ ಇದು ಒಂದು ಧಮನಿ ಇದೆ ಅಂತ ತಿಳ್ಕೊಳ್ಳಿ. ಸೊ ಈಗ ಎಲ್ಲಕ್ಕಿಂತ ಮೇಲಿಂದ ಏನಿದೆ ಈ ಕವರು, ಈ ಪೋರ್ಷನ್ ಅಂತ ತಿಳ್ಕೊಳ್ಳಿ, ಎಲ್ಲಕ್ಕಿಂತ ಮೇಲು, ಇದನ್ನ ನಾವಂತೀವಿ ಕೊಲಾಜಿನ್ ಇಲಾಸ್ಟಿಕ್ ಫೈಬರ್ ಅಂತ. ಇದು ಒಂಥರ ರಬ್ಬರ್ ಬ್ಯಾಂಡ್ ಥರ ಇರುತ್ತೆ, ಎಲ್ಲಕ್ಕಿಂತ ಮೇಲಿನ ಲೇಯರ್. ಅದರ ಹೊರಗಡೆ ಒಂದು ಸಾಫ್ಟ್ ಅಂಶ ಇರುತ್ತೆ, ಇದನ್ನ ಏನಂತೀವಿ ನಾವು ಸ್ಮೂತ್ ಮಸಲ್ ಅಂತೀವಿ. ಆಮೇಲೆ ಇದರ ಒಳಗಡೆ 3ನೇ ಲೇಯರು, ಅದನ್ನ ಏನಂತೀವಿ ಎಂಡೋಥೆಲಿಯಲ್ ಸೆಲ್ಸ್. ಸೊ ಇದರದ್ದು ನಿರ್ಮಿತಿ ಏನಿದೆ 3 ಭಾಗನಲ್ಲಿ ಇದೆ. ಮೇಲಿಂದು ಕೊಲಾಜಿನ್ ಫೈಬರು, ಆಮೇಲೆ ಸ್ಮೂತ್ ಮಸಲ್ ಒಳಗಡೆಂದು, ಆಮೇಲೆ ಎಂಡೋಥೆಲಿಯಲ್ ಸೆಲ್. ಸೊ ಈ ಥರ ಧಮನಿ 3 ಭಾಗನಲ್ಲಿ ವಿಭಜನೆ ಆಗಿದೆ. ಸೊ ಇವಾಗ ಮೇಲೇನು ಕೊಲಾಜನ್ ಫೈಬರ್ ಇರುತ್ತೆ ನೋಡಿ, ಇದು ಏನಾಗುತ್ತೆ, ಈ ಥರ ನರನ ಪ್ರೊಟೆಕ್ಟ್ ಮಾಡುತ್ತೆ. ಅದರ ಕೆಳಗಡೆ ಮಸಲ್ಸ್ ಏನಿರುತ್ತೆ ನೋಡಿ, ಅದು ಬಾಡಿನಲ್ಲಿ ರಕ್ತನ ಫ್ಲೋ ಮಾಡೋಕ್ಕೆ ಒಂದು ಸಸ್ಪೆನ್ಷನ್ ಥರ ಕೆಲಸ ಮಾಡುತ್ತೆ. ಮೂರನೇದು ಎಪಿಥೆಲಿಯಲ್ ಸೆಲ್ಸ್ ಏನಿರುತ್ತೆ ನೋಡಿ, ಈ ಎಪಿಥೆಲಿಯಲ್ ಸೆಲ್ಸು ಅಬ್ಸಾರ್ಪ್ಷನ್ಗೆ, ಈ ಎಪಿಥೆಲಿಯಲ್ ಸೆಲ್ಸು ಬ್ಲಡ್ ಫ್ಲೋಗೆ, ಓವರ್ ಆಲ್ ಬಾಡಿನಲ್ಲಿ ಪ್ರತಿಯೊಂದೊಂದು ಭಾಗದಲ್ಲಿ ಈಜಿಲಿ ರಕ್ತ ಸಪ್ಲೈ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ಎಲ್ಲಕ್ಕಿಂತ ಮುಖ್ಯ ಡಯಾಬಿಟೀಸ್ನಲ್ಲಿ ಏನಾಗುತ್ತೆ ಅಂದರೆ, ಎಲ್ಲಕ್ಕಿಂತ 3ನೇ ಲೇಯರ್ ನಾನು ಏನು ಹೇಳಿದೆ ಅಲ್ಲ, ಎಪಿಥೆಲಿಯಲ್ ಸೆಲ್ಸು, ಈ ಹೈ ಶುಗರು ಅಥವಾ ಲಾಂಗರ್ ಟೈಮ್ನಲ್ಲಿ ಕಾನ್ಸ್ಟೆಂಟ್ ಹೈ ಶುಗರ್ದಿಂದ ಏನಾಗುತ್ತೆ ನೋಡಿ, ಅದು ತುಂಬ ಸೂಕ್ಷ್ಮ ಬೆಣ್ಣೆ ಥರ ತುಂಬ ಸಾಫ್ಟ್, ಅದು ಸ್ಲೋಲಿ ಸಾಫ್ಟ್ನ ಹಾರ್ಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಎಪಿಥೆಲಿಯಲ್ ಸೆಲ್ಸ್ ಕೆಲಸ ಏನಂದರೆ, ನೈಟ್ರಿಕ್ ಆಕ್ಸೈಡ್ ಅಂಶ ಒಂದು ಕೆಮಿಕಲ್, ಅದು ಒಂದು ಗ್ಯಾಸ್ ಅಂತ ತಿಳ್ಕೊಳ್ಳಿ. ನಾನು ಸೆಕ್ಸ್ ಮಾಡಬೇಕಂತ ನನಗೆ ಇವಾಗ ಇಚ್ಛೆ ಉತ್ಪತ್ತಿ ಆಯ್ತು ಅಂತ ತಿಳ್ಕೊಳ್ಳಿ. ಫಸ್ಟ್ ಇಚ್ಛೆ ನನ್ನ ಬ್ರೈನ್ನಲ್ಲಿ ಹೋಗುತ್ತೆ, ಆ ಬ್ರೈನ್ದಿಂದ ಸ್ಪೈನಲ್ ಕಾರ್ಡ್ಗೆ ಆ ಮೆಸೇಜ್ ಪಾಸ್ ಆಗುತ್ತೆ, ಸ್ಪೈನಲ್ ಕಾರ್ಡ್ದಿಂದ ಸ್ಯಾಕ್ರಲ್ ಪ್ಲೆಕ್ಸಸ್ಗೆ ಮೆಸೇಜ್ ಬರುತ್ತೆ, ಸ್ಯಾಕ್ರಲ್ ಪ್ಲೆಕ್ಸಸ್ದಿಂದ ಪೆನೈಲ್ ಆರ್ಟ್ರಿನಲ್ಲಿ ಅದು ಮೆಸೇಜ್ ಹೋಗುತ್ತೆ. ಪೆನೈಲ್ ಆರ್ಟ್ರಿ ಅವಾಗ ಒಂದು ಕೆಮಿಕಲ್ ಉತ್ಪತ್ತಿ ಮಾಡುತ್ತೆ, ಅದಕ್ಕೆ ಹೆಸರು ಏನಂದರೆ ನೈಟ್ರಿಕ್ ಆಕ್ಸೈಡ್. ಇದು ಒಂದು ಗ್ಯಾಸ್. ಈ ಗ್ಯಾಸ್ ಯಾವಾಗ ಧಮನಿ ಒಳಗಡೆ ರಿಲೀಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು ನೋಡಿ, ಸ್ಲೋಲಿ ಧಮನಿ ಏನಿರುತ್ತಲ್ಲ ಈ ಥರ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಎಕ್ಸ್ಟೆಂಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಪೆನಿಸ್ ಸ್ಮೂತ್ ಮಸಲ್ ಸ್ಲೋಲಿ ಎಕ್ಸ್ಪ್ಯಾಂಡ್ ಆಗಿಬಿಟ್ಟು ಪೆನಿಸ್ನಲ್ಲಿ ಉದ್ರೇಕ ಬರುತ್ತೆ, ಪೆನಿಸ್ ಹಾರ್ಡ್ ಆಗಿಬಿಡುತ್ತೆ. ಈ ಥರ ಇದು ರಕ್ತ ಫುಲ್ ಆಗ್ತಾ ಇದು ಹಾರ್ಡ್ ಆಗ್ತಾ ಹೋಗುತ್ತೆ. ರಕ್ತ ಇದು ಫುಲ್ ಆಗ್ತಾ ಇಲ್ಲ ಅಂದರೆ ಇದು ಮೆತ್ತಗಾಗ್ಬಿಡುತ್ತೆ ಅಥವಾ ಸಾಫ್ಟ್ ಆಗುತ್ತೆ. ಸೊ ಈ ಫಂಕ್ಷನ್ ಇದೆ ನೋಡಿ ಡಯಾಬಿಟೀಸ್ದಿಂದ.
ಹೈ ಶುಗರ್ದಿಂದ ಒಳಗಡೆ ಏನು ಸೆಲ್ ಇದೆಯಲ್ಲ ಎಂಡೋಥೆಲಿಯಲ್ ಸೆಲ್ಸು, ಇದರಲ್ಲಿ ಆಗುವ ಹಾರ್ಡ್ನೆಸ್ದಿಂದ ವೀಕ್ ಆಗುತ್ತೆ. ಸೊ ಇದು ವ್ಯಾಸ್ಕುಲರ್ ಕಾರಣ ಆಯಿತು, ವ್ಯಾಸ್ಕುಲರ್ ರೀಜನ್. ಎರಡನೇದಂದರೆ ನ್ಯೂರೋಪೆಥಿ. ಬಾಡಿನಲ್ಲಿ ಮೇನ್ಲಿ 3 ನ್ಯೂರೋಪೆಥಿ ವೆರಿ ಕಾಮನ್. ಒಂದು ಡೈಬಿಟಿಕ್ ನ್ಯೂರೋಪೆಥಿ, ಅಂದರೆ ಜಾಸ್ತಿ ಶುಗರ್ದಿಂದ ನರ್ವ್ ಏನು ಮುಂದಿನ ತುದಿಗಳು ಇರುತ್ತೆ, ಮುಂದಿನ ಎಡ್ಜಸ್ಗಳಿರುತ್ತೆ, ಒಂದು ನರ್ವ್ಗೆ ಬೇರೆ ನಾವೇನು ಕನೆಕ್ಷನ್ ಇರುತ್ತಲ್ಲ, ಈ ಎಡ್ಜಸ್ನಲ್ಲಿ ಊತ ಬಂದಿದ್ದಿರುತ್ತೆ, ಕರೆಂಟ್ ಪಾಸ್ ಆಗಲ್ಲ. ಮನೆಯಲ್ಲಿ ಟ್ಯೂಬ್ಲೈಟ್ ಇದೆ, ವೈರ್ ಇದೆ, ಸ್ವಿಚ್ ಇದೆ, ನಾನು ಸ್ವಿಚ್ ಆನ್ ಮಾಡ್ತಾ ಇದ್ದೀನಿ ಬಟ್ ಲೈನ್ ಆನ್ ಆಗ್ತಾ ಇಲ್ಲ. ಅದರ ಅರ್ಥ ಬಲ್ಬ್ ಆನ್ ಆಗ್ತಾ ಇಲ್ಲ. ಅಂದರೆ ಒಂದ್ರೆ ಇಲ್ಲಿ ಸ್ವಿಚ್ ಹಿಂಭಾಗ ಏನಾದರೂ ಕನೆಕ್ಷನಲ್ಲಿ ಫಾಲ್ಟ್ ಇರ್ಬೋದು, ಅಥವಾ ವೈರಿಂಗ್ನಲ್ಲಿ ಫಾಲ್ಟ್ ಆಗ್ಬೋದು, ಅಥವಾ ಬಲ್ಬ್ ಏನಿದೆ ನಿಮ್ಮದು ಅದರಲ್ಲಿ ಏನಾದರೂ ಸಮಸ್ಯೆ ಇದಿರ್ಬೋದು ಅಂತ ಅರ್ಥ. ಸೊ ಈ ಕರೆಂಟ್ ಸಪ್ಲೈನಲ್ಲಿ ಏನು ತೊಂದರೆ ಇರುತ್ತಲ್ಲ ಅದಕ್ಕೆ ನ್ಯೂರೋಪೆಥಿ ಅಂತಾರೆ, ಡೈಬೆಟಿಕ್ ನ್ಯೂರೋಪೆಥಿ. ಮತ್ತೊಂದು ಏನಿರುತ್ತೆ, ಲಾಂಗ್ ಸ್ಟ್ಯಾಂಡಿಂಗ್ ಶುಗರ್ ಏನು ಮಾಡುತ್ತೆ, ಡಯಾಬಿಟಿಕ್ ನೆಫ್ರೋಪೆಥಿ ಅಂತ ಮಾಡುತ್ತೆ. ನೆಫ್ರೋಪೆಥಿ ಅಂದರೆ ನಮ್ಮ ಕಿಡ್ನೀಸ್ ಏನಿರುತ್ತೆ, ಕಿಡ್ನಿನಲ್ಲಿ ಏನು ನೆಫ್ರಾನ್ಸ್ ಅಥವಾ ಸ್ಮಾಲ್ ಪಾರ್ಟಿಕಲ್, ಅದು ಯೂರಿನ್ಗೆ ಬಾಡಿದಿಂದ ರಕ್ತದಿಂದ ಸಕ್ ಮಾಡಿಬಿಟ್ಟು ಯೂರಿನ್ನ ಹೊರಗಡೆ ಚೆಲ್ಲುತ್ತೆ ನೋಡಿ, ಆ ನೆಫ್ರಾನ್ಸ್ನ ಈ ಶುಗರ್ದಿಂದ ಡ್ಯಾಮೇಜ್ ಆಗುತ್ತೆ, ಅದಕ್ಕೆ ಡಯಾಬಿಟಿಕ್ ನೆಫ್ರೋಪೆಥಿ ಅಂತಾರೆ. ಆಮೇಲೆ ಮೂರನೇದು ಪ್ಯಾಥಿ ಏನಂದರೆ ಡಯಾಬಿಟಿಕ್ ರೆಟಿನೋಪೆಥಿ. ರೆಟಿನೋಪೆಥಿ ಅಂದರೆ ನಮ್ಮ ಕಣ್ಣು ಒಳಗಡೆ ಒಂದು ಗ್ಲಾಸ್ ಇರುತ್ತೆ, ರೆಟಿನಾ ಅಂತ. ಈ ಗ್ಲಾಸ್ ಮೇಲೆ ಎಡ್ಜಸ್ ಬರೋದು ಅಥವಾ ಹಾರ್ಡ್ನೆಸ್ ಬರೋದು, ಅಥವಾ ಆ ಆಪ್ಟಿಕ್ ನೋವು ಏನಿರುತ್ತಲ್ಲ ಅದು ಹಾರ್ಡ್ ಆಗೋದು, ಈ ರೆಟಿನಾನಲ್ಲಿ ಸಮಸ್ಯೆ ಆಗೋದು, ಅದಕ್ಕೆ ರೆಟಿನೋಪೆಥಿ ಅಂತಾರೆ. ಸೊ ಇನ್ ಕೇಸ್ ಈ ಶುಗರ್ದಿಂದ ನಿಮ್ಮ ಪಾದನರ ಏನಾದರೂ ಡ್ಯಾಮೇಜ್ ಆದರೆ ಪಾದನಲ್ಲಿ ಉರಿ ಬರುತ್ತೆ, ಲಿಂಗನಲ್ಲಿ ಅಥವಾ ಪಿನಿಸ್ನಲ್ಲಿ ಈ ನರಗಳು ಡ್ಯಾಮೇಜ್ ಆದರೆ ನಿಮಗೆ ಶೀಘ್ರಸ್ಖಲನ ಆಗ್ಬೋದು ಅಥವಾ ಉದ್ರೇಕನಲ್ಲಿ ಸಮಸ್ಯೆ ಆಗಬಹುದು. ಫಾರ್ ಎಕ್ಸಾಂಪಲ್, ಈ ನರ್ವ್ಸ್ ಏನಾದರೂ ಬ್ರೈನ್ನಲ್ಲಿ ಡ್ಯಾಮೇಜ್ ಆದರೆ ಸ್ಟ್ರೋಕ್ ಬರಬಹುದು. ಸೊ ಇದೇ ನರ್ವ್ಸ್ ಬಾಡಿನಲ್ಲಿ ಹಾರ್ಟ್ನಲ್ಲಿ ಸಮಸ್ಯೆ ಆದರೆ ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದು. ಯಾಕಂದರೆ ಇವೆಲ್ಲ ಕರೆಂಟ್ ಸಪ್ಲೈ ಮೇಲೆ ಕೆಲಸ ಆಗೋದು. ಕರೆಂಟ್ ಎಲ್ಲೆಲ್ಲೆಲ್ಲೇ ಸಮಸ್ಯೆ ಆಗ್ತಾ ಇದೆ ಅಲ್ಲಿನ ಪಾರ್ಟ್ ವೀಕ್ ಆಗುತ್ತೆ. ಸೊ ಇದು ಆಯಿತು ನ್ಯೂರೋಪೆಥಿ. ಮೂರನೇದು ಹಾರ್ಮೋನ್ಸ್. ಹಾರ್ಮೋನ್ಸ್ ನಾನು ಹೇಳಿದಂಗೆ ಪುರುಷರ ಹಾರ್ಮೋನ್ ಮೇನ್ನು ಟೆಸ್ಟೋಸ್ಟಿರಾನ್. ಇವಾಗ ಡಯಾಬಿಟೀಸ್ ಪೇಷಂಟ್, ಸ್ಪೆಷಲಿ ಯಾರು ಒಬೇಜ್ ಜಾಸ್ತಿ ಇದೆ ಅಂದರೆ, ಯಾರು ಸ್ವಲ್ಪ ಹೊಟ್ಟೆ ತುದಿ ಇದೆ, ಸ್ವಲ್ಪ ದಪ್ಪ ಇದ್ದಾರೆ, ಅವ್ರನಲ್ಲಿ ಏನಾಗುತ್ತೆ, ಬಾಡಿನಲ್ಲಿ ತುದಿ ಅರೌಂಡ್ ಫ್ಯಾಟ್ ಜಾಸ್ತಿ ಇರುತ್ತೆ, ಹೊಟ್ಟೆ ಅರೌಂಡು. ಈ ಫ್ಯಾಟ್ ವಿಶೇಷತೆ ಏನಂದರೆ, ಈ ಫ್ಯಾಟು ಇನ್ಸುಲಿನ್ ಜೊತೆಗೆ ರೆಜಿಸ್ಟ್ ಆಗಿಬಿಟ್ಟು ಬಾಡಿನಲ್ಲಿ ಈಸ್ಟ್ರೋಜನ್ ಅಂತ ಹಾರ್ಮೋನ್ ಉತ್ಪತ್ತಿ ಮಾಡುತ್ತೆ. ಈಸ್ಟ್ರೋಜನ್ ಪುರುಷರ ಬಾಡಿನಲ್ಲಿ ಇರುತ್ತೆ, ಬಟ್ ತುಂಬ ಕಡಿಮೆ ಫಾರ್ಮ್ನಲ್ಲಿ. ಅದು ಒಂದು ಸ್ತ್ರೀ ಹಾರ್ಮೋನ್ ಅಥವಾ ಮಹಿಳೆಯರ ಹಾರ್ಮೋನು. ಬಟ್ ಇವಾಗ ಏನಾಗ್ತಾ ಇದೆ, ಇಲ್ಲಿ ಈಸ್ಟ್ರೋಜನ್ ಅಂಶ ಜಾಸ್ತಿ ಆಗ್ತಾ ಇದೆ. ಯಾವಾಗ ಬಾಡಿನಲ್ಲಿ ಈಸ್ಟ್ರೋಜನ್ ಜಾಸ್ತಿ ಆಗೋದಲ್ಲ, ಈ ಟೆಸ್ಟೋಸ್ಟಿರಾನ್ ಒಬ್ಬರೊಬ್ಬರಿಗೆ ವಿರೋಧ, ಅಂಟಾಗೊನಿಸ್ಟ್ ಅಂತೀವಿ. ಸೊ ಅವಾಗ ಈಸ್ಟ್ರೋಜನ್ ಜಾಸ್ತಿ ಆದರೆ ಈ ಟೆಸ್ಟೋಸ್ಟಿರಾನ್ ಕೆಲಸ ಮಾಡೋಕ್ಕಾಗಲ್ಲ, ಅದಕ್ಕೆ ನಿಮಗೆ ಉದ್ರೇಕನಲ್ಲಿ ಸಮಸ್ಯೆ ಆಗುತ್ತೆ. ಇದು ಹಾರ್ಮೋನಲ್ ಆಯಿತು. ಆಮೇಲೆ ಒಂದು ಸೈಕೊಲಾಜಿಕಲ್ ಅಥವಾ ಸೈಕಿಕ್ ಅಂತ ತಿಳ್ಕೊಳ್ಳಿ. ಇದರಲ್ಲಿ ಏನಾಗುತ್ತಪ್ಪ, 1 ಅಥವಾ 2 ಸತಿ ನೀವು ಸೇರಕ್ಕೆ ಹೋಗ್ತೀರಾ, ಅಥವಾ ವಾರಕ್ಕೆ 1 ಸತಿ ಹೋಗ್ತೀರಾ, 15 ದಿವಸಕ್ಕೆ 1 ಸತಿ ಹೋಗ್ತೀರಾ ಅಂತ ಹೇಳ್ಕೊಳ್ಳಿ. 2 ಸತಿ 3 ಸತಿ ನಿಮಗೆ ಉದ್ರೇಕನೇ ಬಂದಿಲ್ಲ ಅಥವಾ ಸ್ಖಲನ ಬೇಗ ಇತ್ತು, ವೈಫ್ ಏನಾದರೂ ಮುಖ ಮೇಲೆ ಹೇಳ್ಕೊಟ್ರೆ, ಇರಲಿ ಬಿಡ್ರಿ ನಿಮ್ಮ ಕೈದಿಂದ ಆಗಲ್ಲ, ಸುಮ್ಮನೆ ಮಲಗಿದೆ, ಡಿಸ್ಟರ್ಬ್ ಮಾಡಿಬಿಟ್ರೆ ಅಂತ ಏನಾದರೂ ಅವ್ರು ಏನೋ ಒಂದು ಹೇಳಿಬಿಟ್ರೆ, ಒಂದು ಪಂಚಿಂಗ್ ಲೈನ್ ಅದು ಹಿಟ್ ಆಗಿಬಿಡುತ್ತೆ ಇಲ್ಲಿ ಮತ್ತು ಇಲ್ಲಿ. ಆವಾಗ ಎವ್ರಿ ಟೈಮ್ ನೀವು ಸೆಕ್ಸ್ ಮಾಡ್ಬೇಕಂತ ಫೀಲಿಂಗ್ ಆಯಿತು, ಸೆಕ್ಸ್ ಮಾಡ್ಬೇಕಂತ ನೀವು ಪಾರ್ಟ್ನರ್ ಹತ್ರ ಹೋಗ್ಬೇಕಂದ್ರೆ ಒಂದು ಕಾಲು ಮುಂದೆ ಇಡಬೇಕಂದ್ರೆ ಒಂದು ಮೈಂಡ್ ಡಬ 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 ಅಂತ ಭಯ ಸ್ಟಾರ್ಟ್ ಆಗೋದೆ. ಏನು ಭಯ ಅಂದರೆ, ಇವತ್ತು ಬೈ ಚಾನ್ಸ್ ನನಗೆ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ ಅಂತ ಹೆಂಡ್ತಿ ಏನು ಹೇಳ್ತಾಳೋ, ಅಥವಾ ಪಾರ್ಟ್ನರ್ ಏನು ಹೇಳ್ತಾರೋ, ಅಥವಾ ಗರ್ಲ್ ಫ್ರೆಂಡ್ ಏನು ಹೇಳ್ತಾಳೋ ಅಂತ. ಸೊ ಈ ಭಯಕ್ಕೆ ಏನು ಮಾಡ್ತಾರೆ ಅವರು, ಡಯಾಬಿಟಿಸ್ ಪೇಷಂಟು ಸೆಕ್ಸ್ ಮಾಡೋಕ್ಕೆ ಅವಾಯ್ಡ್ ಮಾಡ್ತಾರೆ. ಸೊ ಈ 4 ಮೇನ್ ರೀಸನ್ಸ್ ನಾನು ಹೇಳ್ದಿಲ್ಲ, ವ್ಯಾಸ್ಕುಲರ್ ರೀಸನ್ನು, ಆಮೇಲೆ ನ್ಯೂರೋಪ್ಯಾಥಿಕ್ ರೀಸನ್ನು, ಹಾರ್ಮೋನಲ್ ರೀಸನ್ನು, ಮತ್ತು ಸೈಕೊಲಾಜಿಕಲ್ ರೀಸನ್. ಸರ್ ಆಯಿತು, ಇವಾಗೆಲ್ಲ ಶುಗರ್ ಇದೆ, ನೀವು ಹೇಳಿದ ಎಲ್ಲ ಕರೆಕ್ಟ್, ಎಲ್ಲ ನಮ್ಮ ಜೊತೆಗೆ ಆಗ್ತಾ ಇದೆ, ನಾವು ಏನು ಮಾಡಬೇಕು?